ಈಗ ಪ್ರೆಸೆಂಟ್ ಜಿಮ್ಮಿಗೆ ಬಂದೀನಿ. ಜಿಮ್ಮಿಗೆ ಬಂದ ತಕ್ಷಣ ವರ್ಕೌಟ್ ಮುಗಿಸಿ ಫ್ರೆಶ್ ಆಗಿ ಮುಂದಿನ ಕೆಲಸ ಮಾಡ್ತೀನಿ. ಸ್ವಲ್ಪ ನಮ್ಮ ಗಾಡಿ ಪೂಜೆ ಮಾಡೋದೈತಿ. ಇದೇನೈತೆ ನೋಡ, ನಾ ಯಾವ ಜಿಮ್ಮಿಗೆ ಬರ್ತೀನಿ ಅಂದ್ರೆ ಇಲ್ಲಿ ಕಾಣತೈತಿ ನೋಡ್ರಿ ಮ್ಯಾಲ್ ಜಿಮ್, ಬೀಯಿಂಗ್ ಸ್ಟ್ರಾಂಗ್ ಜಿಮ್. ವರ್ಕೌಟ್ ಗಿರ್ಕೌಟ್ ಮುಗಿಸ್ಕೊಂಡ ಸ್ವಲ್ಪ ಕೆಲಸ ಐತಿ, ಕೆಲ್ಸಕ್ಕೆ ಹೋಗ್ತೀನಿ. ಮುಂದಿನ ಏನು ಕೆಲಸ ಐತಿ ಮಾಡ್ತೀನಿ. ಈಗ ಪ್ರೆಸೆಂಟ್ ಜಿಮ್ಮಿಗೆ ಹೋಗಿ ವರ್ಕೌಟ್ ಮುಗಿಸಿ ಮುಂದಿನ ಕೆಲಸ ಮಾಡ್ತೀನಿ. ಈಗ ಜಿಮ್ದಾಗ ಇದೀನಿ, ಜಿಮ್ಗೆ ಮುಗಿಸ್ಕೊಂಡ ಮತ್ತೆ ಇಲ್ಲಿ ಕೆಲಸ ಐತಿ ಹೋಗ್ಬೇಕ. ಬ್ಯಾಕ ಮತ್ ಬೈಸೆಪ್ ವರ್ಕೌಟ್ ಮಾಡಿವಿ. ನಮ್ ಹೈದು ಅದಾನ ಇವತ್ತ ಜಿಮ್ದಾಗ. ನೀವು ವರ್ಕೌಟ್ ಮಾಡಿರಲಿಲ್ಲ? ವರ್ಕೌಟ್ ಮಾಡೋದು ಮತ್ತೆ ಕಾರ್ಡಿಯೋ ಮಾಡ್ಬೇಕು. ವರ್ಕೌಟ್ ಆಗಿ ಕಾರ್ಡಿಯೋ ಮಾಡತ್ತೀವಿ ಈಗ. ಈಗ ದೇವ್ರ ಗುಡಿಗೆ ಬಂದೀವಿ. ದೇವ್ರ ಗುಡಿಗೆ ಬಂದ ಕೇಶನ್ ಸ್ವಲ್ಪ ಗಾಡಿ ಗಿಡಿ ಪೂಜೆ ಮಾಡಿ, ಇಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿ ಪೈಲೇನು ನಾ ಬೇಡ್ಕೊಂಡಿದ್ದೆ, ಅದಕ್ಕೆ ಬಂದು ಇಲ್ಲಿ ಪೂಜೆ ಮಾಡತ್ತೀನಿ. ಈಗ ಢಬೇರಿ ದೇವಿಗೆ ಬಂದೀವಿ. ಇಲ್ಲಿ ಬಂದ ಕೇಶಿಂದ ನಂಗೆ ಗಾಡಿ ಪೂಜೆ ಮಾಡ್ಬೇಕಂತ ಹೇಳಿ ಆಸೆ ಐತ. ಸೊ ಹೂವಿನಾರ ತೊಂದ ಗಾಡಿ ಪೂಜೆ ಮಾಡ್ತೀನಿ. ಈ ಗಾಡಿ ತಗೋಬೇಕಂತ ಹೇಳಿ 2 ವರ್ಷ ವೇಟ್ ಮಾಡೀನಿ, ಈಗ ಬಂದು ತಗೊಂಡಿನಿ. ಸೊ ನಮ್ಮ ಲೈಫ್ ಒಳಗೆ ನಾವು ಏನಾರ ತಗೋಬೇಕು ಬಿಡ್ಬೇಕಂತಂದ್ರ ಯಾರಿಗೂ ಏನು ಶೇರ್ ಮಾಡ್ಕೋಬಾರ್ದು. ಇಲ್ಲೇ ಯಾಕೆ ಪೂಜೆ ಮಾಡಕ್ ಬಂದಿನಂತಂದ್ರ, ನಾ ಪೈಲೆ ಎಲ್ಲ ಬಂದಾಗ ಬಿಡ್ಕೊಂಡು ಹೋಗಿದ್ನಿ. ಯಾವ್ದಾರ ಗಾಡಿ ಗಿಡಿ ತಗೊಂಡೆ ಅಂತಂದ್ರ ಇಲ್ಲೇ ಬಂದು ಪೂಜೆ ಮಾಡಿಸ್ತೀನಿ ಅಂತೇಳಿ ಅನ್ಕೊಂಡಿದ್ದೆ. ಅದಕ್ಕೆ ಇಲ್ಲಿ ಪೂಜೆ ಮಾಡಕ್ ಬಂದೀನಿ. ಸೊ ಲೈಫ್ದಾಗ ನಾವು ಏನಾರ ಮಾಡತ್ತೀವಿ ಅಂತಂದ್ರ ಎಲ್ಲನೂ ಸೀಕ್ರೆಟ್ ಆಗಿ ಮಾಡಬೇಕು, ಯಾರಿಗೂ ಹೇಳ್ಕೊಂಡು ಅಡ್ಡಾಡಬಾರ್ದು. ಈ ಗಾಡಿಗೆ ಮ್ಯಾಲಿಂದ ಕವರ್ ಹಾಕ್ಸಾಕ್ತಿವಿ ಅಂತ ಅದ. ನಮ್ಮ ದೋಸ್ತನ ಹೊಸ ಗಾಡಿ ತೊಗೊಂಡಾನ ಸೇಮ್ ಕಲರ್. ಈಗ ಅದನ್ನ ಹಾಕ್ಸ್ಕೇಸಿಂದ ಮನೆಗೆ ಹೋಗ್ಬೇಕು. ಇದನ್ನು ನಮ್ದೇ ಗಾಡಿ ಐತಿ. ಈಗ ಪ್ರೆಸೆಂಟ್ ಪೂಜೆ ಮಾಡಿಸ್ಕೊಂಡ ಇದನ್ನ ಕವರ್ ಹಾಕ್ಸಾಕ್ತೀನಿ. ಈಗ ರೆಡಿ ಅಲ್ಲ ಗಾಡಿ. ಸೊ ಇಲ್ಲಿ ಮ್ಯಾಲಿಂದ ಒಂದು ಟ್ಯಾಂಕರ್, ಇಲ್ಲೆಲ್ಲ ಪೂರಾ ಗ್ಯಾಪ್ ಇತ್ತ. ಈಗ ಹಾಕೋಣ ಸ್ವಲ್ಪ ಚಲೋ ಕಾಣತೈತಿ. ಮುಂಜಾನೆ ಬಂದವ, ಈಗ ಸಾಯಂಕಾಲ ಮನೆಗೆ ಹೊಂಟೀನಿ. ಮುಂಜಾನೆ ಜಿಮ್ಮಿಗೆ ಬಂದೀನಿ, ಅಲ್ಲಿ ಇಲ್ಲಿ ಅಡ್ಡಾಡಿ ಎಲ್ಲ ಕೆಲಸದಾಗ ಬ್ಯುಸಿ ಆಗಿ ಸಾಯಂಕಾಲ ಆಯ್ತು. ಈಗ ಮನೆಗೆ ಹೊಂಟೀನಿ. ಸೊ ಇದೇ ತರ ವಿಡಿಯೋಸ್ಗಾಗಿ ಫಾಲೋ